ಅತಿವೃಷ್ಟಿ ಮಳೆಯಿಂದ ಹಳದಿ ರೋಗ ರೈತರಲ್ಲಿ ಮೂಡಿದ ಆತಂಕ. ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ ಮೊನ್ನೆ ಸುರಿದ ಭಾರೀ ಮಳೆಯಿಂದ ಹೆಸರು, ಶೇಂಗಾ ಇನ್ನಿತರ ಬೆಳೆಗಳಿಗೆ ಹಳದಿ ರೋಗ ಬಾಧೆ ಕಾಡುತ್ತಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ರೈತರಿಗೆ ಬೆಳೆ ಹಾನಿ ಕೊಡಬೇಕಾಗಿ ಮಾಗಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ವೀರಯ್ಯ ಮಠಪತಿ ಅವರು ಆಗ್ರಹಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್. ನಮ್ಮ ಗದಗ ಜಿಲ್ಲಾ ಶಿರಹಟ್ಟಿ ತಾಲೂಕು ಮಾಗಡಿ ಗ್ರಾಮದ ರೈತರಾದಂಥ ವೀರಯ್ಯ ಪ್ರಭಾಯ ಮಠಪತಿ ನಾವು ಇವತ್ತು ಬಿತ್ತಿದಂಥ ಬೆಳೆಗಳು ಎಲ್ಲ ಅತಿವೃಷ್ಟಿ ಮಳೆಯಾಗಿ ಹೆಸರು, ಮೆಕ್ಕೆಜೋಳ, ಹತ್ತಿ, ಬಳ್ಳಿ ಶೇಂಗಾ ಮತ್ತು ಕೇಳಿ ಶೇಂಗಾ ಎಲ್ಲವೂ ರೋಗಕ್ಕೆ ತುತ್ತಾಗಿಬಿಟ್ಟವು. ಅತಿವೃಷ್ಟಿ ಮಳೆಯಿಂದ ಮತ್ತು ಹಳದಿ ರೋಗ ಬಂದೈತ್ರಿ, ಮುಟಿಗೆ ರೋಗ, ಅದ್ರ ಜೊತೆಗೆ ನಂಜಾಣ ರೋಗ. ಇದರಿಂದ ಎಲ್ಲ ರೈತರ ಬೆಳೆ ಎಲ್ಲ ಹಾಳಾಗಿಬಿಟ್ಟವು. ಅದಕ್ಕೆ ಇವತ್ತು ಸರ್ಕಾರ ಏನೈತಿಲ್ಲ ಅದ್ರ ಬಗ್ಗೆ ರೈತರಿಗಾಗಿ ಇವತ್ತು ಬೆಳೆ ಹಾನಿ ಕೊಡದಂಥದ್ದಾಗಲಿ ಅಥವಾ ವಿಮಾ ಮುಖಾಂತರ ವಿಮಾ ಬರುವಂಥದ್ದು ಇವತ್ತು ಸರ್ಕಾರ ರೈತರಿಗೆ ಆಗಬೇಕಾಯ್ತು. ಯಾಕೆ ಮುಖ್ಯವಾಗಿ ಇವತ್ತು ರೈತರು ಇವತ್ತು ಬೆನ್ನೆಲುಬು ಅಂತ ನಾವು ಹೇಳ್ತಿರ್ತೀವಿ. ಆದರೆ ಇವತ್ತು ರೈತರು ಅತಿವೃಷ್ಟಿ ಮಳೆಯಾಗಿ ತೇವಾಂಶ ಹೆಚ್ಚಿಗೆಯಾಗಿ ಹಳದಿ ರೋಗ ಮತ್ತು ಮುಟಿ ರೋಗ ಬರ್ತಕ್ಕಂಥದ್ದು ಯಾರೂ ಊಹಿಸಿದ್ದಿಲ್ಲ. ಆದರೆ ಇಂಥ ಒಂದು ಪರಿಸ್ಥಿತಿಯೊಳಗೆ ರೈತ ಸಂಕಷ್ಟದಲ್ಲಿರೋದ್ರಿಂದ ಭಾಳ ಸಂಕಷ್ಟದ ಪರಿಸ್ಥಿತಿಯೊಳಗೆ ಇವತ್ತು ರೈತರು ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಇಲಾಖೆ ಆಗಿರ್ತಂಥ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆಯವರು ಅಥವಾ RSK ಮುಖಾಂತರ ಬಂದಿರತಕ್ಕಂಥ ಇವತ್ತು ಗ್ರಾಮ ಸೇವಕರಾಗಲಿ ಹೊಲಕ್ಕೆ ಪರಿಶೀಲನೆ ಮಾಡಿ ಎಲ್ಲರ ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕಂತಂದು ನಮ್ಮದು ಒಂದು ಆಗ್ರಹ. ಆ ದಿಶೆಯೊಳಗೆ ರೈತ ಇವತ್ತು ಒಂದು ಯೋಧ ಮುಖ್ಯ. ಅದ್ರ ಜೊತೆಗೆ ಇವತ್ತು ಅಷ್ಟೇ ಯೋಧ ದೇಶಕ್ಕಾಗಲಿ ಎಷ್ಟು ಮುಖ್ಯವೋ ಇವತ್ತು ದೇಶಕ್ಕೆ ಊಟ ಮಾಡಲಿಕ್ಕೆ ಎಲ್ಲರಿಗೂ ಊಟವನ್ನು ಕೊಡದಂಥ ಅನ್ನದಾತ ಇವತ್ತು ರೈತ ಅಷ್ಟೇ ಮುಖ್ಯ ಆಗಿರ್ತಾನೆ. ಅದಕ್ಕೋಸ್ಕರ ರೈತರ ಬಗ್ಗೆ ಇವತ್ತು ಇಲಾಖೆಯವರಾಗಲಿ, ಸರ್ಕಾರ ಆಗಲಿ, ಇತರೆ ಜನಪ್ರತಿನಿಧಿಗಳಾಗಲಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಿ ಈ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ರೈತರಿಗೆ ಬೆಳೆ ಹಾನಿ ಅಥವಾ ರೈತರಿಗೆ ಬರ್ತಕ್ಕಂಥ ವಿಮಾ ಬರ್ತಕ್ಕಂಥ ಕಂತನ್ನು ಕೂಡ ಜರೂರು ಇವತ್ತು ಮಂಜೂರಿ ಮಾಡಬೇಕು ಅಂತೇಳಿ ನಮ್ಮ ಒಂದು ರೈತರ ಪರವಾಗಿ ಆಗ್ರಹವನ್ನು ನಾವು ಮಾಡ್ತಿದ್ದೇವೆ.